ಇಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ರಾಶಿ ಹಾಕಿದ್ದಾರೆ. ಇದು ಯಾರು ತಗೊಂಡು ಬರ್ತಾ ಇದ್ದಾರೆ, ಎಲ್ಲಿಂದ ತಗೊಂಡು ಬರ್ತಾ ಇದ್ದಾರೆ ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿ ನಮಗೆ ಇಲ್ಲ. ಯಾರಿಗಾದರೂ ಇದ್ದರೆ ದಯವಿಟ್ಟು ತಿಳಿಸಿದರೆ ಒಳ್ಳೆಯದು. ಯಾಕಂತೇಳಿದರೆ ತುಂಬ ಗಲೀಜು. ನೋಡಿ ಇಲ್ಲಿ ರೋಗ ರುಜಿನಗಳು ಬರುವುದಂತೂ ಖಂಡಿತ. ಅದರದ್ದು ನೀರು ಹರಿದು ಇಡೀ ಗುಡ್ಡಕ್ಕೆ ಹೋಗಿದೆ. ಇಷ್ಟು ಒಳ್ಳೆ ಪ್ರಕೃತಿ, ಇಷ್ಟು ಒಳ್ಳೆ ಒಂದು ನಾವು ಪ್ರಕೃತಿಯ ಸೊಬಗನ್ನು ಸವಿಯಲು ಇಲ್ಲಿಗೆ ಬಂದಿದ್ದು. ಇಲ್ಲಿ ನೋಡಿದರೆ ರಾಶಿಗಟ್ಟಲೆ ಎಷ್ಟು ಗಾಡಿ ಬರ್ಬೋದು. ಇಲ್ಲಿ ನೋಡಿ, ಇದು ಗಾಡಿಗಳ ಟಯರ್ಗಳ ಇದು ನೋಡಿ ಅಚ್ಚು. ಇಡೀ ಊರಲ್ಲಿ ಇದನ್ನು ಹಾಕಿದ್ದಾರೆ. ಇದು ನೋಡಿ, ಇದನ್ನು ಕೇಳುವವರು ಎಲ್ಲಿದ್ದಾರೆ? ಆಡಳಿತ ನಡೆಸುವವರು ಇದರ ಬಗ್ಗೆ ಗಮನ ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ. ಇಷ್ಟು ದುರ್ನಾತ ಬರ್ತಾ ಇದೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಅದನ್ನು ಇಷ್ಟು ಉದ್ದಕ್ಕೆ ಹಾಕಿದ್ದಾರೆ. ಇದು ನನ್ನ ಅನಿಸಿಕೆ ಪ್ರಕಾರ ಈ ಅಣಬೆ ಕೃಷಿ ಮಾಡುವವರು ತಂದು ಹಾಕಿರ್ಬೋದು. ಒಂದು ದೊಡ್ಡ ಮಟ್ಟದ ಕೃಷಿ ಯಾರೋ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಇದನ್ನು ತಂದು ಇಲ್ಲಿಗೆ ಬಿಸಾಕಿದ್ದಾರೆ. ಇಲ್ಲಿ ಯಾವ ಪಂಚಾಯತಿ ಅಂತ ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ. ಆದರೆ ಪಂಚಾಯತ್ ಅವರಿಗೆ ಇದರ ಬಗ್ಗೆ ಮಾಹಿತಿ ಇದೆಯಾ ಅಥವಾ ರಾಜಾರೋಷವಾಗಿ ಅವರೇ ತಂದು ಹಾಕ್ತಾ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಪಂಚಾಯತ್ ಅವರು ಪರ್ಮಿಷನ್ ಕೊಡದೆ ಈ ಥರ ಹಾಕುವಾಗ ಒಂದು ಪಂಚಾಯತ್ ಅವರು ಯಾವುದೇ ಒಂದು ವಿಷಯಕ್ಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದರೆ, ಸರ್ಕಾರಿ ಜಾಗ ಇರ್ಬೋದು. ಸರ್ಕಾರಿ ಜಾಗ ಅಂತ ಹೇಳಿದ ವಕ್ತ ಬೇಕಾಬಿಟ್ಟು ನಾವು ಬೇಕಾದಾಗೆ ಅದನ್ನು ಯೂಸ್ ಮಾಡೋದು ನಮಗೆ ಇಲ್ಲಿ ಇರುವ ಸಾರ್ವಜನಿಕರಿಗೆ ತೊಂದರೆ. ಯಾರು ಇಲ್ಲ ಅಂತ ಅನಿಸ್ಬೋದು, ಆದರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಎಷ್ಟೋ ಮನೆಗಳಿವೆ. ನಾವು ಒಂದು 3 ಕಿಲೋಮೀಟರ್ ದೂರದಲ್ಲಿ ಇದ್ದೇವೆ. ಆದರೂ ಕೂಡ ಇನ್ನು ಮುಂದೆ ಇದೇ ಥರ ಮುಂದುವರೆದ್ರೆ ಸಿಕ್ಕಾಪಟ್ಟೆ ಒಂದು ತ್ಯಾಜ್ಯ ತಂದು ಹಾಕಿ ಖಂಡಿತವಾಗಿ ಈ ಊರನ್ನು ನಾಶ ಮಾಡುವುದಂತೂ ಖಂಡಿತ. ಇದೊಂಥರ ಮಾಫಿಯಾ ಥರ ಕಾಣ್ತಾ ಇದೆ. ಈ ರೀತಿ ತಂದು ಹಾಕಿರೋದು ಖಂಡಿತ ಇದು ಖಂಡನಾರ್ಹ. ಈ ಪ್ಲಾಸ್ಟಿಕ್ ನೋಡಿ, ಇದು ಪ್ಲಾಸ್ಟಿಕಲ್ಲಿ ತಂದು ಇಲ್ಲಿ ಬಿಸಾಕಿದ್ದಾರೆ. ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಇದು ನೋಡಿ. ಪ್ಲಾಸ್ಟಿಕ್ ಪ್ರಮಾಣ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಇದು ಎಲ್ಲ ಪ್ಲಾಸ್ಟಿಕ್ ಒಳಗಡೆ ಇರುವಂಥದ್ದು ನೋಡಿ. ಎಷ್ಟು ಪ್ಲಾಸ್ಟಿಕ್ ನೋಡಿ. ಯಾಕೆ ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅನ್ನೋದು ನನಗೆ ಒಂದು ಪ್ರಶ್ನೆ. ಏನು ವಿಷಯ ಇದರದ್ದು? ಯಾವುದೇ ಪಂಚಾಯತ್ ಅವರಿಗೆ ಇದರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ. ಜಾಗ ಬಂದುಬಿಟ್ಟು ಕೊಳತ್ತಾರ್ ಪದವು ಅಂತ, ಬಂಗೇರ ಪದವಿನಿಂದ ಮೇಲೆ ಬಂದು ಸ್ವಲ್ಪ ಮುಂದೆ ನೀರ್ಕೆರೆ ಅಥವಾ ಬಂಗೇರ ಪದವು ನಡುವಲ್ಲಿ ಈ ಜಾಗ ಬರ್ತದೆ. ಸೊ ತೆಂಕಮೆಜಾರು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಬಡಗ ಇಲ್ಲಿ ನಮ್ಮದು ಕಲ್ಲಮುನ್ಕೂರು ಪಂಚಾಯತ್ ಇರ್ಬೋದು. ಯಾವುದಾದ್ರೂ ಒಂದು ಪಂಚಾಯತ್ಗೆ ಈ ಜಾಗ ಸೇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಯಾಕೆ ಈ ಥರ ಇದೆ ಅಂತ ಒಂದು ಪ್ರಶ್ನೆ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಸಾರ್ವಜನಿಕರು ಇಲ್ಲಿ ಇರುವ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದಾರಾ ಅಥವಾ ಅವರನ್ನು ಸುಮ್ಮನೆ ಕುಳ್ಳಿರಿಸಿ ಅಂದರೆ ಧಮಕಿ ಹಾಕಿ ಇಲ್ಲಿ ತುಂಬ ನಡೀತಾ ಇದೆ. ಈ ಜಾಗ ಹೇಗೆ ಅಂತ ಹೇಳಿದರೆ ಸರ್ಕಾರಿ ಜಾಗ. ಇಲ್ಲಿ ಅದೆಷ್ಟೋ ಕೆಂಪು ಕಲ್ಲುಕೋರೆಗಳು ನಡೀತಾ ಇವೆ. ಈಗ ಎಲ್ಲ ಬಂದ್ ಆಗಿದೆ. ಆದರೂ ಕೂಡ ಇದು ಇನ್ನೊಂದು ಹೊಸ ವಿಷಯ ನಾವು ನೋಡಿದ ಮಟ್ಟಿಗೆ. ದಯವಿಟ್ಟು ಇದರ ಬಗ್ಗೆ ಒಂದು ಎಲ್ಲರೂ ಸೇರಿ ಧ್ವನಿ ಎತ್ತಬೇಕು. ನೀರ್ಕೆರೆ ಇರ್ಬೋದು, ಬಂಗೇರ ಪದವಿ ಇರ್ಬೋದು ಅಥವಾ ಕಲ್ಲಮುನ್ಕೂರು ಇರ್ಬೋದು. ಇದು ಈಗ ಚಿಕ್ಕ ಮಟ್ಟದಲ್ಲಿ ಇರ್ಬೋದು. ಇದು ಚಿಕ್ಕ ಮಟ್ಟದಲ್ಲ, ನೋಡುವಾಗ ಇದು ದೊಡ್ಡ ಮಟ್ಟದೇ ಕಾಣ್ತಾ ಇದೆ ಈಗಲೇ. ಇನ್ನು ಮುಂದೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾರೇ ಇರಲಿ, ಇದು ಮಶ್ರೂಮ್ ಅಂತ ನನ್ನ ಅನಿಸಿಕೆ. ಅದಕ್ಕಿಂತ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ, ಗೊತ್ತಿಲ್ಲ. ದುರ್ನಾತ ಬೇರೆ ಇದೆ, ಈಗ ಮಳೆ ಬೇರೆ ಇದೆ. ಆ ಸೊಳ್ಳೆಗಳು ಅಥವಾ ಬೇರೆ ಏನೇನೋ ಒಂದು ರೋಗ ರುಜಿನ ತರುವಂಥ ಇದು ಕೀಟಗಳು ಇಲ್ಲಿಂದ ಜನಗಳಿಗೆ ಬಂದು ಅಲ್ಲಿಯ ಜನಗಳಿಗೆ ಹಾಗೆಯೇ ಒಂದು ಪ್ರಕೃತಿ ಅಥವಾ ಕೃಷಿಗೆ ಎಷ್ಟು ಹಾನಿ ಮಾಡ್ಬೋದು ನೋಡಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದಾಕಿದ್ದಾರೆ. ಇನ್ನೂ ಯಾರು ಮಾತಾಡ್ತಾ ಇಲ್ಲ ಅನ್ನೋದೇ. ಯಾರೋ ಒಬ್ಬೊಬ್ಬರು ಮಾತಾಡಿ ಅವರು ಕಷ್ಟದಲ್ಲಿ ಸಿಕ್ಕಾಕೊಳ್ಬೇಕು ಅನ್ನುವಂಥ ಒಂದು ಧೋರಣೆಯ ಏನು ಅಂತ ನನಗೆ ಗೊತ್ತಾಗಲ್ಲ. ಯಾರು ಮಾತಾಡೋದೇ ಇಲ್ಲ ಇದರ ಬಗ್ಗೆ.
ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಎಲ್ಲಿದೆ ನಮ್ಮ ಸರ್ಕಾರಗಳು, ಎಲ್ಲಿದೆ ಪಂಚಾಯತ್ ಅಥವಾ ಯಾವುದೇ ಇರಲಿ, ತಾಲೂಕು ಆಫೀಸ್ ಇರ್ಬೋದು ಅಥವಾ ತಹಶೀಲ್ದಾರ್ಗಳು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವರು? ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದೆ, ಈ ಸೊಳ್ಳೆಗಳ ಒಂದು ಪ್ರಮಾಣ ನೋಡಿ ಯಾವ ರೀತಿ ಇದೆ ಇಲ್ಲಿ. ಇದೊಂದು ಚಿಕ್ಕ ಹೊಂಡ ನೋಡಿ, ಹಾಗೆ ಇಡೀ ಊರಲ್ಲಿ ಈ ಥರ ನೀರು ಜಮಾವಣೆ ಆಗಿದೆ ಇದರದ್ದು ನೋಡಿ. ಎಲ್ಲ ಕಡೆ ಸೊಳ್ಳೆ ಮರಿ, ಹೇಳಿ ಪ್ರಯೋಜನ ಇಲ್ಲ. ಎಲ್ಲ ಊರಿಗೆ ಎಲ್ಲಿ ಎಲ್ಲ ನೀರು ಇದ್ರೆ ಹರಿದು ಹೋಗ್ತಾ ಇದೆ ನೋಡಿ, ಎಲ್ಲ ಕಡೆ ಇದೆ ನೀರು ನೋಡಿ. ಇಲ್ಲೆಲ್ಲ ನೀರು ಇದಾಗಿದೆ, ಸಂಗ್ರಹಣೆ ಆಗಿದೆ. ಎಲ್ಲ ಕಡೆ ಸೊಳ್ಳೆ 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 ನೋಡಿ. ಈ ಸೊಳ್ಳೆ ಎಲ್ಲಿ ಬರುತ್ತೆ? ಇಲ್ಲಿರುವ ಜನಗಳ ಬದುಕನ್ನು ಹಾಳು ಮಾಡುತ್ತೆ ಖಂಡಿತವಾಗಿ. ಇದು ನಿಮಗೆ ಈಗ ವಿಡಿಯೋದಲ್ಲಿ ಎಷ್ಟು ಕಾಣ್ತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ಉದ್ದಕ್ಕೂ ಇದನ್ನು ಹಾಕೊಂಡು ಹೋಗಿದ್ದಾರೆ ನೋಡಿ. ಇದು ಹೋಗಲಿಕ್ಕೆ ಕಷ್ಟ. ಸ್ವಲ್ಪ ಝೂಮ್ ಮಾಡ್ತೇನೆ ನೋಡಿ. ಇದು ಯಾವ ಯಾರ್ಡಿಗೆ ಕಮ್ಮಿ ಇದೆ ಹೇಳಿ ನೋಡಿ. ಇಲ್ಲಿಂದ ಒಂದು ಎಲ್ಲ ತೋರಿಸುವ ಪ್ರಯತ್ನ ನಂದು ಆಗುತ್ತಾ, ಎಲ್ಲ ಕವರ್ ಆಗುತ್ತಾ, ನಿಮಗೆ ಕಾಣ್ತಾ ಇದೆಯಾ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ನಡುವಲ್ಲಿ, ಇಲ್ಲಿ ನಾನು ಆವಾಗ ಸೊಳ್ಳೆಗಳ ಬಗ್ಗೆ ಹೇಳ್ತಾ ಇದ್ದೆ, ಇದರಲ್ಲಿರುವ ಸೊಳ್ಳೆ ರಾಶಿ ಗಟ್ಟಲೆ, ಲಕ್ಷ ಗಟ್ಟಲೆ ಸೊಳ್ಳೆ ಇದೆ ಇಲ್ಲಿ ಈ ನೀರಲ್ಲಿ. ಎಲ್ಲಿದೆ ಆಡಳಿತ ನಡೆಸುವವರು, ಎಲ್ಲಿದ್ದಾರೆ? ಯಾಕೆ ಈ ಥರ ಒಂದು ಮತ್ತು ಅಲ್ಲಿ ನಮ್ಮ ಊರಲ್ಲಿ ಕಸದವರು ಬರುವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಸೊಳ್ಳೆಗಳಿಂದ ದೂರ ಇರಿ, ಅದು ರೋಗ ಬರ್ತದೆ, ಇದು ರೋಗ ಬರ್ತದೆ, ಚಿಕನ್ ಗುನ್ಯಾ, ಹಾಗೆ ಹೀಗೆ, ಮಲೇರಿಯಾ ಅಂತ ಹೇಳಿಬಿಟ್ಟು. ಆದರೆ ಇಂಥ ಕೆಲಸ ಮಾಡುವಲ್ಲಿ ನಮ್ಮ ಪಂಚಾಯತ್ ವ್ಯವಸ್ಥೆ ಇರ್ಬೋದು ಅಥವಾ ಶಾಸಕರು ಅಥವಾ ಸಂಸದರು ಯಾರೂ ಇಲ್ವಾ ಇಲ್ಲಿ? ಮತ್ತು ಆ ಅನೌನ್ಸ್ಮೆಂಟ್ ಯಾಕೆ? ಆ ಕಸದ ಗಾಡಿಯಲ್ಲಿ ಅನೌನ್ಸ್ಮೆಂಟ್ ಯಾಕೆ? ನಾವು ಸೊಳ್ಳೆಯನ್ನು ಏನು ಬ್ಯಾಟ್ರಿ ಹಾಕಿ ಅಥವಾ ಒಂದು ಬ್ಯಾಟ್ ಬರ್ತದೆ ಅದರಲ್ಲಿ ಹೊಡೆದು ಸಾಯಿಸಿ ಅಂತ ನಿಮ್ಮ ಅನೌನ್ಸ್ಮೆಂಟಾ? ಇಲ್ಲಿರುವ ಸೊಳ್ಳೆಗಳು ಎಲ್ಲಿ ಬರುತ್ತೆ ಸ್ವಾಮಿ? ಎಲ್ಲ ಬರುವುದು ನಾಡಿಗೆ ಅಲ್ವಾ? ಇಲ್ಲಿ ಒಂದು ಸಲ ಉತ್ಪತ್ತಿ ಆದರೆ ಎಲ್ಲಾದರೂ ಹೋಗಬೇಕಲ್ಲ. ಏನು ಕತೆ ಇದರದ್ದು ಅಂತಲೇ ನಮಗೆ ವಿಷಯನೇ ಗೊತ್ತಿಲ್ಲ ಇದರದ್ದು. ಇದು ಇವತ್ತು ನಾವು ಯಾಕೋ ಒಂದು ಸ್ವಲ್ಪ ನಡ್ಕೊಂಡು ಹೋಗಿ ನಮ್ಮ ಊರಿನ ಪ್ರಕೃತಿ ಇದೆ ಅಲ್ಲಿ ನೋಡ್ಕೊಂಡು ಬರುವಂತ ಹೇಳಿ ಬಂದಿದ್ದು. ಇದು ಪ್ರಕೃತಿ ನೋಡಲಿಕ್ಕೆ ಬಂದದ್ದಾಗಿ ಕಾಣ್ತಾ ಇಲ್ಲ. ಒಂದು ಈ ಕಸದ ತೊಟ್ಟಿ ಅಂತ ಹೇಳೋದಕ್ಕೂ ಇದು ನಾಲಾಯಕು, ಅದಕ್ಕಿಂತ ಜಾಸ್ತಿ. ಎಲ್ಲಿ ನೋಡಿದ್ರು ಇದೇ ಥರ ಇದೆ. ಇಲ್ಲಿ ನೋಡಿ, ಈ ಒಂದು ಕಸದ ನಡುವೆ ಇಂಥ ಒಂದು ಒಳ್ಳೆಯ ತಾಣ ಇದೆ. ಯಾರು ಕೂಡ ಬರ್ಬೋದು. ಇನ್ನು ಮುಂದೆ ಬರಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇಂತಹ ಜಾಗದಲ್ಲಿ ಅಂಥ ಒಂದು ಕ್ರೂರತೆ ಅಂತಲೇ ಹೇಳ್ಬೋದು ಮೆರೆದಿದೆ.